ನಮ್ಮ ಟೀಮ್ ಎಕ್ಸ್ಪೆಕ್ಟೇಷನ್ನ ನಿರಾಸೆ ಮಾಡಿಲ್ಲ. ಕ್ವಾರ್ಟರ್ ಫೈನಲ್ಸ್ವರೆಗೂ ಬಂದಿದ್ದೀವಿ. ಮುಂದೆ ಏನು ಅಂತ ನೋಡಬೇಕು. ಮುಂದೇನು ಗೆಲ್ತೀರಾ. ಆಡ್ತಿರೋದು ಯಾರು ಹೇಳಿ? ನಮ್ಮ ಲಕ್ಕಿ ಅವರು ತಾನೆ. ಫೈನಲ್ಸಲ್ಲೂ ಗೆಲ್ತೀರಾ ನೀವು, ನೋಡ್ತಾ ಇರಿ. ನೀನು ಈ ಥರ ಸಪೋರ್ಟ್ ಮಾಡ್ತಾ ಇದ್ರೆ ಇಷ್ಟೇ ಅಲ್ಲ, ಫೈನಲ್ಲು ಗೆದ್ದುಬಿಡ್ತೀವಿ. ಖಂಡಿತವಾಗ್ಲೂ ಆಗುತ್ತೆ. ನಮ್ಮ ಸಪೋರ್ಟ್ ಯಾವಾಗಲೂ ಇರುತ್ತೆ. Let's go. ಲಕ್ಕಿ, ಲೀಗ್ ಕೊನೆ ಹಂತದಲ್ಲಿದ್ದೀವಿ. ನಾಳೆ ಫೈನಲ್ ಮ್ಯಾಚ್. ಎಸ್ ಸರ್. ಪಾಯಿಂಟ್ ಟೇಬಲಲ್ಲಿ ನಮ್ಮ ಪೊಸಿಷನ್ ಏನಿದೆ ಅಂತ ಗೊತ್ತು ತಾನೆ? ಗೊತ್ತು ಸರ್. ನಾಳೆ ಮ್ಯಾಚ್ ಡೂ ಆರ್ ಡೈ. ನಾವು ಗೆದ್ದರೆ ಮಾತ್ರ ಕ್ವಾರ್ಟರ್ ಫೈನಲ್ಸ್ಗೆ ಹೋಗ್ತೀವಿ. ಅದನ್ನು ಮೈಂಡಲ್ಲಿ ಇಟ್ಕೊಂಡಾಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ವಿಲ್ ಡೂ ಅವರ್ ಬೆಸ್ಟ್. ಹೇಗೆ ನಡೀತಾ ಇದೆ ಪ್ರಾಕ್ಟೀಸ್ ಎಲ್ಲ? ನೀವೇ ನೋಡ್ತಾ ಇದ್ದೀರಲ್ವಾ. ಇಟ್ಸ್ ಗೋಯಿಂಗ್ ಗ್ರೇಟ್ ಸರ್. ಐ ಆಮ್ ಹ್ಯಾಪಿ. ಕ್ವಾರ್ಟರ್ ಫೈನಲಿಂದ ಸೆಮಿಫೈನಲ್ ಕಡೆಗೆ ಹೋಗ್ತಾ ಇದ್ದೀವಿ. ಇದು ತುಂಬ ಕ್ರೂಷಿಯಲ್ ಟೈಮ್. ಕಂಪ್ನಿ ನಿಮ್ಮ ಬಗ್ಗೆ ತುಂಬ ಹೋಪ್ಸ್ ಇಟ್ಕೊಂಡಿದೆ. ಒಬ್ಬರಿಂದ ಏನಾಗುತ್ತೆ ಸರ್? ಇಟ್ಸ್ ಟೀಮ್ ವರ್ಕ್. ಲಕ್ಕಿ, ನೀವು ಕ್ಯಾಪ್ಟನ್. ಟೀಮ್ನ ನೀವೇ ಲೀಡ್ ಮಾಡಬೇಕು. ಜವಾಬ್ದಾರಿ ನಿಮ್ಮ ಮೇಲಿರುತ್ತೆ. ಐ ವಿಲ್ ಗಿವ್ ಮೈ 100% ಸರ್. ಇದು ತುಂಬ ಇಂಪಾರ್ಟೆಂಟ್. ಫೈನಲ್ಗಾದರೆ ಬೈ ಫ್ಲೂಕಾಗಿ ಹೋದ್ರು ಅಂತ ಹೇಳ್ಬೋದು. ಸೆಮಿಫೈನಲ್ಗೆ ತುಂಬ ಎಫರ್ಟ್ ಆಗಿ ಬಂದಿರ್ತೀವಲ್ವಾ? ಎಸ್ ಸರ್, ಐ ನೋ. ಕಾಂಪಿಟೇಷನ್ ತುಂಬಾ ಇದೆ. ಆ್ಯಂಡ್ ನಮ್ಮ ಒಪೋನೆಂಟ್ ಕೂಡ ತುಂಬ ಸ್ಟ್ರಾಂಗ್ ಆಗಿದ್ದಾರೆ. ನೋನೋ, ನೀವು ಈ ಮಾತು ಕೇಳಬಾರ್ದು. ಅಪೋಸಿಷನ್ ಅವ್ರು ಎಷ್ಟೇ ಸ್ಟ್ರಾಂಗ್ ಆಗಿದ್ರು ನಾವು ಅವ್ರಿಗಿಂತ ಸ್ಟ್ರಾಂಗ್ ಆಗಿದ್ದೀವಿ ಅಂತ ಅನ್ಕೋಬೇಕು. ಆದರೆ ಆಪೋನೆಂಟ್ ಸ್ಟ್ರೆಂತ್ನ ನಾವು ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು ಸರ್. ಅದನ್ನು ನಾವು ಮೈಂಡಲ್ಲಿ ಇಟ್ಕೊಂಡು ಸ್ಟ್ರಾಟಜಿ ಪ್ಲ್ಯಾನ್ ಮಾಡಬೇಕು. ನನಗಿದೆಲ್ಲ ಗೊತ್ತಾಗಲ್ಲ ಲಕ್ಕಿ. ಗೊತ್ತಾಗೋಗಿದ್ದಿದ್ರೆ ನಾನು ಮ್ಯಾನೇಜರ್ ಯಾಕಾಗಿರ್ತಿದ್ದೆ, ನಿಮ್ಮ ಥರ ಪ್ಲೇಯರ್ ಆಗಿರ್ತಿದ್ದೆ. ಬಟ್ ಯಾವುದೇ ಕಾರಣಕ್ಕೂ ಮ್ಯಾಚ್ನ ನಾವು ಬಿಟ್ಕೊಡೋ ಹಾಗೆ ಇಲ್ಲ. ನೆವರ್ ಸರ್. ನಾವಿವಾಗ ಬಿಟ್ಕೊಟ್ರೆ ವಿ ವಿಲ್ ಹ್ಯಾವ್ ಟು ಬ್ಯಾಕ್ ಔಟ್. ಅದಕ್ಕೆ ನಾನು ಯಾವತ್ತೂ ಅವಕಾಶ ಮಾಡಿಕೊಡಲ್ಲ. ಗುಡ್. ನೀವು ಒಳ್ಳೆ ಫಾರ್ಮಲ್ಲಿದ್ದೀರಾ. ಟೀಮ್ ಕೂಡ ಸ್ಟ್ರಾಂಗ್ ಇದೆ. ಈ ಸಲ ಮ್ಯಾಚ್ನ ಗೆಲ್ತೀರಾ ಅನ್ನೋ ಹೋಪ್ಸ್ ನನಗಿದೆ. ನಿಮ್ಮ ಸಪೋರ್ಟ್ಗೆ ತುಂಬ ಥ್ಯಾಂಕ್ಸ್ ಸರ್. ನಮ್ಮ ಕೈಲಿ ಇಷ್ಟೇ ತಾನೇ ಮಾಡೋಕ್ಕಾಗೋದು. ಉಳಿದಿದ್ದೆಲ್ಲ ನಿಮ್ಮ ಕೈಲೇ ಇದೆ. ಎನಿವೇ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಎಂತ ಬ್ರದರ್, ಸ್ಟಾರ್ ಆಗಿಬಿಟ್ರಿ. ಎಲ್ಲರೂ ಬಂದು ಸೆಲ್ಫಿ ತಗೋತಿದ್ದಾರೆ. ರಿಷಾಮ್, ಗೀತಾ, ಅದೆಲ್ಲ ಬಿಡು. ಬಾಯ್ಲಿ. ಓಹೋ, ಲಕ್ಕಿ ಅವರೇ, ಏನ್ ಮಾಡ್ತಿದ್ದೀರಾ ನೀವು? ಗೀತಾ, ಖುಷಿ. ಸೆಮಿಫೈನಲ್ವರೆಗೂ ಬಂದಿದ್ದೀವಿ. ಆ ಖುಷಿ. ನಿಮ್ಮ ಖುಷಿ ನನಗೆ ಪೂರ್ತಿಯಾಗಿ ಅರ್ಥ ಆಗುತ್ತೆ. ಇದು ನಿಮ್ಗೆ ತುಂಬ ಇಂಪಾರ್ಟೆಂಟ್ ಮ್ಯಾಚ್ ಆಗಿತ್ತಲ್ವಾ? ಅಯ್ಯೋ, ಯಾಕೆ ಹೇಳ್ತೀಯಾ? ನಿಮ್ಮಿಂದಾನೇ ಮ್ಯಾಚ್ ವಿನ್ ಆಗಿದ್ದು, ಗೊತ್ತಾ? ನೋನು, ಆ ಥರ ಹೇಳೋದು ತಪ್ಪಾಗುತ್ತೆ ಗೀತಾ. ಇದು ಒಬ್ಬನಿಂದ ಆಗೋ ಕೆಲಸ ಇಲ್ಲ. ಟೀಮ್ ವರ್ಕ್ ಇಲ್ಲಾಂದರೆ ಏನೂ ಮಾಡೋಕ್ಕಾಗಲ್ಲ. ಒಟ್ಟಿನಲ್ಲಿ ನಿಮ್ಮ ಗುರಿ ತಲುಪೋದಕ್ಕೆ ತುಂಬ ಹತ್ತಿರದಲ್ಲಿದ್ದೀರಾ. ಫೈನಲ್ಸಲ್ಲಿ ಹಿಂಗೆ ಆಡಿದ್ರೆ ಪಕ್ಕಾ ಗೆದ್ದೇ ಗೆಲ್ತೀರಾ. ಥ್ಯಾಂಕ್ಸ್ ಗೀತಾ. ಈ ಕೋವಿಡಲ್ಲಿ ಖಾಲಿ ಸ್ಟೇಡಿಯಮಲ್ಲಿ ಹೇಗೆ ಆಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಈಗ ಅದನ್ನೂ ಅಭ್ಯಾಸ ಆಗೋಯ್ತು. ಜನಗಳು ಪ್ರೀತಿ, ವಿಸಿಲು ಇದೆಲ್ಲ ಇದ್ದರೆ ಒಂಥರ ಜೋಶು. ಅದನ್ನೆಲ್ಲ ಮಿಸ್ ಮಾಡ್ಕೋತೀನಿ. ಆದರೂ ಆಟದಲ್ಲಿ ಯಾವ ಕಾಂಪ್ರಮೈಸೂ ಇಲ್ಲ. ಅದೇ ಅಲ್ವಾ ಬೇಕಾಗಿರೋದು. ಸ್ಟೇಡಿಯಮಲ್ಲಿ ಸಾವಿರಾರು ಜನ ನೋಡದೇ ಇರ್ಬೋದು,
ಆದರೆ ಟಿ ವಿನಲ್ಲಿ ಲಕ್ಷಾಂತರ ಜನ ನೋಡ್ತಿದ್ದಾರೆ. ಅದನ್ನ ತಲೆಯಲ್ಲಿ ಇಟ್ಕೊಂಡು ಆಡಿ. ಹೌದೌದು, ಈಗ ಅದೇ ತಾನೇ ಮಾಡ್ತಾ ಇರೋದು. ಇನ್ಮೇಲೆ ಏನೇ ಇದ್ರು ಲಕ್ಕಿ ಅವರೇ, ನಿಮ್ಮ ಗಮನ ಬರೀ ಫೈನಲ್ಸ್ ಕಡೆ ಇರಲಿ. ಫೈನಲ್ಸಲ್ಲಿ ಸಕ್ಕದಾಗಿ ಆಡಿ ನೀವು ಗೆಲ್ಲಬೇಕು. ಎಲ್ಲರೂ ಕಪ್ ನಮ್ದು 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 ಅಂತ ಜಗಳ ಮಾಡ್ತಿರ್ಬೇಕಾದ್ರೆ ನೀವು ಗ್ಯಾಪಲ್ಲಿ ಕಪ್ನ ಎತ್ಕೊಂಡು ಹೊಟ್ಟೋಗಿರ್ಬೇಕು. ಅದನ್ನ ನಾನು ನೋಡಬೇಕು. ಆಯ್ತು ಭಕ್ತೆ, ನಿನ್ನ ಕೋರಿಕೆನ ನೆರವೇರಿಸುತ್ತೇನೆ. ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ ಸ್ವಾಮಿ. ನಡೀರಿ ಒಳಗೆ, ಇಲ್ಲೇ ನಿಂತ್ಕೊಂಡು ಮಾತಾಡ್ತಿರ್ತೀರಾ? ಬಾಯ್ಸ್, ಆರಂಭದಲ್ಲಿ ನಮ್ಮ ಕಂಡೀಷನ್ ಡೂ ಆರ್ ಡೈ ಅನ್ನೋ ಹಾಗಿತ್ತು. ಆದರೆ ನೀವೆಲ್ಲ ಸೂಪರಾಗಿ ಆಡಿ ಗೆಲುವು ತಂದು ಕೊಟ್ಟಿದ್ದೀರಾ. ಎಲ್ರಿಗೂ ಕಂಗ್ರ್ಯಾಚುಲೇಷನ್ಸ್. ಲಕ್ಕಿ, ನಿಮ್ಮ ಕ್ಯಾಪ್ಟನ್ಸಿನಲ್ಲಿ ಗೆಲುವು ಮೇಲೆ ಗೆಲುವು ಹೀಗೆ ಬರ್ತಿರಬೇಕು. ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಕಡೆಯಿಂದ ಒಂದು ಸಣ್ಣ ಸೆಲೆಬ್ರೇಷನ್ ಇದೆ, ಎಲ್ಲರೂ ಎಂಜಾಯ್ ಮಾಡಿ. ಇದೇನೇ ಇದು ಪಿಂಕಿ, ಇದ್ದಕ್ಕಿದ್ದ ಹಾಗೆ ಬಂದ್ಬಿಟ್ಟಿದ್ಯಾ? ಮೊದಲೇ ಹೇಳಿದಿದ್ರೆ ಸ್ಪೆಷಲ್ ಆಗಿ ಏನಾದ್ರು ಅಡುಗೆ ಮಾಡ್ತಿದ್ದೆ. ಈಗಲೂ ಏನು ಪರವಾಗಿಲ್ಲ ಬಿಡು. ಏನ್ ಬೇಕು ಹೇಳು? ಮೆಣಸಿನ್ಕಾಯಿ ಬಜ್ಜಿನಾ ಅಥವಾ ಆಲೂಗಡ್ಡೆ ಬಜ್ಜಿನಾ? ಸಂಜೆ ತನಕ ಎತ್ತೀನಿ ಅನ್ನೋದಾದ್ರೆ ಬಿಸಿ ಬೇಳೆ ಬಾತು, ಆಂಬೊಡೆ ಏನ್ ಬೇಕಾದ್ರೂ ಮಾಡ್ಬಿಡ್ತೀನಿ. ಏನ್ ಮಾಡ್ಲಿ? ಅದ್ರ ಜೊತೆಗೆ ಉದ್ದಿನೊಡೆ ಪಾಯಸನೂ ಮಾಡ್ಬಿಡು. ಪಾಯಸ, ಉದ್ದಿನ ವಡೆ? ನಾನೇ ಏನೇ ಹೇಳ್ತಿದ್ಯಾ? ಇನ್ನೇನ್ ಮತ್ತೆ, ಹಾಗೆ ನಾನು ತಿಥಿನೂ ಮಾಡ್ಬಿಡು. ಥೂ, ಬಿಡ್ತು ಅನ್ನು. ಎಂತ ಮಾತಾಡ್ತಿದ್ಯೆ ತವ್ರ ಮನೆಗೆ ಬಂದು? ಇನ್ನೇನಮ್ಮ, ನನ್ಗೆ ಸತ್ತು ಹೋಗೋ ಅಷ್ಟು ಟೆನ್ಷನ್ ಆಗ್ತಿದೆ. ನೀನ್ ನೋಡಿದ್ರೆ ಬಿಸಿಬೇಳೆ ಬಾತು ಬಜ್ಜಿ ಅಂತೆಲ್ಲ ಮಾತಾಡ್ತಿದ್ಯಲ್ಲ. ಅಯ್ಯೋ, ಟೆನ್ಷನ್ ಆಗುವಂಥದ್ದು ಏನೇ ಆಗಿದೆ ಪಿಂಕಿ? ಆಸ್ತಿ ವಿಚಾರನಾ? ಓ, ಅದೇ ತಾನೇ ನಮ್ ಕುತ್ತಿಗೆಗೆ ಬಂದಿರೋದು. ಆ ಫೋರ್ಜರಿ ಮಾಡಿರೋದು ನಾವೇ ಅಂತ ಪೊಲೀಸ್ನವ್ರೇನಾದ್ರು ಕಂಡು ಹಿಡಿದ್ರೆ ಏನ್ ಗತಿ? ಅಯ್ಯೋ, ಆವತ್ತಿಂದ ಅದೇ ತರ ಯೋಚನೆ ಮಾಡ್ಕೊಂಡು ಕೊರಗ್ತಿದೆಯಲ್ಲೇ ಪಿಂಕಿ. ಲಕ್ಕಿ ಹೆಸರಿಗೆ ನಾವೇ ಆಸ್ತಿ ಬರ್ಕೊಟ್ಟಿರೋದು ಅಂತ ಯಾವ ಶತ್ರು ಬಂದ್ರೂ ಗೊತ್ತಾಗಲ್ಲ. Deepika, do we have free dates available? I'll just check and inform you, sir. Okay. I guess free idini ansutte. I think we can proceed. ಆದ್ರೆ ಫೋರ್ಜರಿ ಮಾಡಿಸಿದ್ ನಾವೇ ಅಲ್ವಾ? ಯಾರೇ ಹೇಳಿದ್ದು?
ನಾನೇ ನಿಂತ್ಕೊಂಡು ಮಾಡ್ಸಿದ್ದೀನಾ ಅಥವಾ ನೀನು ನಿಂತ್ಕೊಂಡು ಮಾಡ್ಸಿದೀಯಾ? ಹೇ ಪಿಂಕಿ, ನಾನೇನು ದಡ್ಡಿ ಅಲ್ಲ ಕಣೆ. ನಾನು ಮಾಡಿರೋ ಕೆಲಸದಲ್ಲಿ ಒಂದೇ ಒಂದು ಸುಳಿವು ಬಿಟ್ಟಿಲ್ಲ ನಾನು. ಯಾರ ಕೈಲೋ ಮಾಡಿಸಿದ್ದೀನಿ, ಅವನು ಸಿಕ್ಕಾಕೊಳ್ಳಲ್ಲ. ಅಕಸ್ಮಾತ್ ಸಿಕ್ಕಾಕೊಂಡ್ರು ನಮ್ಮ ಹೆಸರಂತೂ ಖಂಡಿತ ಬರಲ್ಲ. ನೀನೇನು ಯೋಚನೆ ಮಾಡಬೇಡ. ಆದ್ರೆ ನಿನ್ಗಿರೋ ಅಷ್ಟು ಧೈರ್ಯ ನನಗಿಲ್ಲ. ಅದಕ್ಕೆ ನಾನು ಯಾವಾಗಲೂ ಬಡ್ಕೊಳ್ಳೋದು, ಅದೇನು ಅಂತ ಮಗಳ ಹುಟ್ಟಿದೆಯೋ ನನಗೆ ಅಲ್ವೇ? ನನಗಿರೋ ಧೈರ್ಯದ ಒಂದು 5% ಬೇಡವಾ? ಇಲ್ಲಮ್ಮ, ಆದ್ರೆ ನಾವು ಸಿಕ್ಕಾಕೋತೀವಿ ಅಂತ ನನಗೆ ಸ್ಟ್ರಾಂಗ್ ಆಗಿ ಅನ್ನಿಸ್ತಾ ಇದೆ. ತೆಗೆದುಹಾಕು ಅದನ್ನ ನಿನ್ನ ತಲೆಯಿಂದ. ಯಾವುದೇ ಕಾರಣಕ್ಕೂ ನಾವು ಸಿಕ್ಕಾಕೊಳ್ಳಲ್ಲ. ನನ್ನ ಬ್ರೈನ್ ಅಂತ ಏನು ಸುಮ್ಮನೆ ಅನ್ಕೊಂಡಿದ್ದೀಯೇನೆ? ನಿನ್ ಬ್ರೈನು ಯಾವಾಗ ತಾನೇ ಸರಿಯಾಗಿ ಪ್ಲಾನ್ ಮಾಡಿ ವರ್ಕೌಟ್ ಆಗಿದೆ ಹೇಳು? ನನಗೆ ಅದೇ ಭಯ ಆಗ್ತಿರೋದು. ಪೊಲೀಸ್ನವ್ರೇನಾದ್ರೂ ಇನ್ವೆಸ್ಟಿಗೇಷನ್ ಮಾಡಿಬಿಟ್ರೆ ನಾವೆಲ್ಲಿ ಸಿಕ್ಕಾಕೋತೀವೋ ಅಂತ ಭಯ ಆಗ್ತಿದ್ಯಮ್ಮ. ಏನು ಹೇಳೋದು? ಪೊಲೀಸ್ನವ್ರೇನಾದ್ರೂ ನಮ್ಮನ್ನು ಕೇಳಿದ್ರೆ ಇದೇನು ನಮಗೆ ಗೊತ್ತೇ ಇಲ್ಲಪ್ಪ, ಹಾಗೇನಾದ್ರೂ ಅಂಥ ಐಡಿಯಾ ಇದ್ದಿದ್ರೆ ಆಸ್ತಿನೆಲ್ಲ ನಮ್ಮ ಹೆಸರಿಗೆ ಮಾಡ್ಕೋತಾ ಇದ್ವಿ, ನಮ್ಗೆ ಆಗದೆ ಇರೋ ಲಕ್ಕಿ ಹೆಸರಿಗೆ ಮಾಡ್ತಾ ಇದ್ವಾ ಅಂತ ಕೇಳೋದು. ಹಾಗೂ ನಮ್ಮನ್ನ ಪೊಲೀಸ್ನವ್ರು ಏನಾದ್ರೂ ಕೇಳಿದ್ರೆ ಅವ್ರ ಮೇಲೆ ರೋಪ್ ಹಾಕಿದ್ರೆ ಆಯ್ತು ಬಿಡು. ಮಾ, ನೀನು ಈ ವಿಷಯನ ತುಂಬಾ ನೆಗ್ಲೆಕ್ಟ್ ಮಾಡ್ತಿದ್ಯಾ. ನೆಗ್ಲೆಕ್ಟ್ ಮಾಡುವಂತ ವಿಷಯ ಅಲ್ಲಮ್ಮ ಇದು. ಏನಾದ್ರೂ ಮಾಡು. ನೀ ಸುಮ್ಮನೆ ಟೆನ್ಷನ್ ಮಾಡ್ಕೋತಾ ಇದೀಯ ಕಣೆ ಪಿಂಕಿ. ನೋಡು, ಅದನ್ನೆಲ್ಲ ನಿನ್ನ ತಲೆಯಿಂದ ತೆಗೆದು ಹಾಕಿ ಸಂಜೆ ತನಕ ಆರಾಮಾಗಿ ಇಲ್ಲಿದ್ದು ಬಿಸಿಬೇಳೆ ಬಾತ್ ಮಾಡ್ತೀನಿ, ತಿನ್ಕೊಂಡು ಹೊರಡು. ಶೂ, ಬರೀ ತಿನ್ನೋದ್ರ ಬಗ್ಗೆನೇ ಯೋಚನೆ ಮಾಡ್ತೀಯಲ್ಲ ನೀನು. ಏನಮ್ಮ ಮಿಸಸ್ ಚಾಂಪಿಯನ್, ಏನ್ ಸಮಾಚಾರ? ಲಕ್ಕಿಯವ್ರು ಅನ್ಕೊಂಡಿರೋದೆಲ್ಲ ಆಗ್ತಿದೆ ಕಣೆ, ಅದೇ ದೊಡ್ಡ ಖುಷಿ. ಅದು ಸರಿ ಬಿಡು, ಮ್ಯಾಚ್ ಮೇಲ್ ಮ್ಯಾಚ್ ಗೆಲ್ತಾನೆ ಇದಾರೆ ಲಕ್ಕಿಯವರು. ನಾನು ಮ್ಯಾಚ್ ನೋಡ್ದೆ ಗೀತಾ, 2 ಮ್ಯಾಚ್ ಅಂತೂ ಅವರಿಂದನೇ ಗೆದ್ದಿದ್ದಲ್ವಾ? ಹೌದು ಕಣೆ, ಅವ್ರ ಆಟನ ಅವ್ರ ಕ್ಯಾಪ್ಟನ್ಸಿನ ಎಲ್ಲರೂ ತುಂಬಾ ಇಷ್ಟಪಡ್ತಿದ್ದಾರೆ, ಹೊಗಳ್ತಾ ಇದ್ದಾರೆ. ಆದ್ರೆ ಮುಂಚೆ ಟೀಮಲ್ಲಿ ಆಡಕ್ಕಾಗತ್ತೋ ಇಲ್ವೋ ಅಂತ ಫುಲ್ ಡಿಪ್ರೆಷನ್ಗೆ ಹೊಟ್ಟೋಗಿದ್ರು. ಈಗ ಇದನ್ನೆಲ್ಲ ನೆರವೇರ್ತಿರೋದು ನೋಡಿ ತುಂಬಾ ಖುಷಿ ಆಗ್ತಿದೆ. ಅದೆಲ್ಲದ್ರ ಕ್ರೆಡಿಟ್ ಅವರೇ ಕೊಡ್ತಿರ್ತಾರಲ್ಲ, ಎಲ್ಲಾನು ನಿನ್ನಿಂದನೇ ಆಗಿದ್ದು ಅಂತ. ಹಾಗೆಲ್ಲ ಏನೂ ಇಲ್ಲ ಕಣೆ, ಅವ್ರಿಗೆ ನಾವು ಬೆನ್ ತಟ್ಬೋದು, ಎನ್ಕರೇಜ್ ಮಾಡ್ಬೋದು, ಸಪೋರ್ಟ್ ಮಾಡ್ಬೋದು. ಆದ್ರೆ ಅಲ್ಲಿ ಹೋಗ್ಬಿಟ್ಟು ಆಟ ಆಡೋದು ಅವರೇ. ಸುಮ್ಮನೆ ನನ್ನ ಮೇಲಿನ ಪ್ರೀತಿಗೆ ಇವೆಲ್ಲ ಹೇಳ್ತಾರೆ. ಸರಿಗಿದ್ದೀರಾ ಗಂಡ ಹೆಂಡತಿ ಇಬ್ರು. ನೀನ್ ಅವ್ರನ್ನ ಬಿಟ್ಕೊಡಲ್ಲ, ಅವ್ರು ನಿನ್ನನ್ ಬಿಟ್ಕೊಡಲ್ಲ. ಇನ್ನೇನು ಸೆಮಿಫೈನಲ್ಸ್ಗೆ ಬಂದಾಯ್ತು, ಇನ್ನ ನೆಕ್ಸ್ಟ್ ಇರೋದು ಫೈನಲ್ ಮ್ಯಾಚೇ. ಈ ಸಲ ಕಪ್ಪು ನಮ್ದೇ. ನಿನಗೂ ಅದೇ ತಾನೇ ಬೇಕಾಗಿದ್ದು. ಆದ್ರೆ ಅವ್ರ ಆಕ್ಚುಯಲ್ ಗೋಲ್ ಇರೋದು ನ್ಯಾಷನಲ್ ಟೀಮ್ಗೆ ಆಡಬೇಕು ಅಂತ. ಈ ಲೀಗ್ ಮ್ಯಾಚ್ ಎಲ್ಲ ಅದಕ್ಕೊಂದು ಸ್ಟೆಪ್ಪಿಂಗ್ ಸ್ಟೋನ್ ತರ. ಇಲ್ಲಿ ಚೆನ್ನಾಗಿ ಆಡಿದ್ರೆ ಅಲ್ಲಿಗೂ ಅವಕಾಶ ಸಿಗುತ್ತೆ. ಅದು ಆಗತ್ತೆ ಬಿಡೆ. ಬರೀ ನ್ಯಾಷನಲ್ ಟೀಮಿಗೆ ಆಡೋದಲ್ಲ, ನ್ಯಾಷನಲ್ ಟೀಮಿಗೆ ಕ್ಯಾಪ್ಟನ್ ಆಗ್ತಾರೆ ನೋಡ್ತಿರೋ. ಏನೋ ನಿನ್ ಬಾಯರ್ಕೆಯಿಂದ ಹಾಗಾಗ್ಬಿಟ್ರೆ ಸಾಕು. ಸುಮ್ನೆ ಹಾರೈಸಲ್ಲಮ್ಮ, ನನಗೆ ಟ್ರೀಟ್ ಬೇಕು. ನಡಿ ಹೋಗೋಣ. ಅಷ್ಟೇ ತಾನೇ, ನಡಿ. ಗೀತಾ, ಅವಾಗ್ಲಿಂದ ನಿನ್ಗೋಸ್ಕರನೇ ಕಾಯ್ತಿದ್ದೆ ಕಣೆ. ನೀನ್ ಶೋ ಮಾಡ್ತಿದ್ಯಲ್ಲ ಅಂತ ಡಿಸ್ಟರ್ಬ್ ಮಾಡಬಾರ್ದು ಅಂತಿದ್ದೆ ಅಷ್ಟೇ. ನಾನು ನಿಂಗೊಂದು ವಿಷಯ ಹೇಳ್ಬೇಕು. ನಾನು ಏನ್ ವಿಷಯ ಅಂತ ಹೇಳು ಅನ್ನು. ಇತ್ತೀಚೆಗೆ ಬರೀ ಕೆಟ್ಟ ಸುದ್ದಿಗಳು ಕೇಳಿ ಕೇಳಿ ಏನ್ ವಿಷಯ ಇದ್ರೂ ಕೆಟ್ಟ ಸುದ್ದಿ ಅಂತಾನೆ ಅನ್ಸುತ್ತೆ. ಕೆಟ್ಟ ಸುದ್ದಿ ಅಲ್ಲ ಕಣೆ, ಗುಡ್ ನ್ಯೂಸು. ನೋಡಿಲ್ಲಿ ಪೇಪರ್ನಲ್ಲಿ ಲಕ್ಕಿಯವ್ರ ಫೋಟೋ ಬಂದಿದೆ. ಲಕ್ಕಿಯವರು ಏನೇ ಇದು? ಲಕ್ಕಿಯವ್ರ ಫೋಟೋನು ಬಂದಿದೆ. ಇರು ಒಂದ್ ನಿಮಿಷ, ಲಕ್ಕಿಯವ್ರಿಗೆ ಈ ವಿಷಯನೇ ಗೊತ್ತಿರೋದಿಲ್ಲ. ಫೋಟೋ ತೆಗೆದ್ಬಿಟ್ಟು ಕಳಿಸ್ತೀನಿ ಅವ್ರಿಗೆ ವಾಟ್ಸಾಪಲ್ಲಿ. ಇಟ್ಕೊ ಒಂದ್ ನಿಮಿಷ. ಮಾಡು.
ಲಕ್ಕಿಯವ್ರಿಗೆ ಆಲ್ರೆಡಿ ಇಷ್ಟೊತ್ತಿಗೆ ಗೊತ್ತಾಗಿರತ್ತೆ. ಚಾನ್ಸೇ ಇಲ್ಲ. ಅವ್ರಿಗೆ ಗೊತ್ತಿದ್ರೆ ನಂಗೆ ಫೋನ್ ಮಾಡಿ ಹೇಳ್ತಿದ್ರು ಕಣೆ. ಹೌದು, ಇದಕ್ಕೆ ನಾವು ಕೂಡ ವೋಟ್ ಮಾಡ್ಬೋದಾ? ಕೋರ್ಸ್ ಮಾಡ್ಬೋದು ಗೀತಾ. ಅದರಲ್ಲಿ ಒಂದು ಲಿಂಕ್ ಮೆನ್ಷನ್ ಮಾಡಿದ್ದಾರೆ, ಆ ಲಿಂಕ್ಗೆ ಹೋಗಿ ವೋಟ್ ಮಾಡ್ಬೋದು. ಹಾಗಿದ್ರೆ ನಾನು ಫಸ್ಟ್ ಹೋಗ್ಬಿಟ್ಟು ಲಕ್ಕಿಯವ್ರಿಗೆ ವೋಟ್ ಮಾಡ್ತೀನಿ. ನಂಗೆ ಗೊತ್ತಿರೋರ್ಗೆ ಎಲ್ರಿಗೂ ವೋಟ್ ಮಾಡೋದಕ್ಕೆ ಹೇಳ್ತೀನಿ. ನಾನಂತೂ ಬೇರೆಯವ್ರಿಗೆ ಮಾಡ್ತೀನಪ್ಪ. ಯಾಕೆ ಹಂಗೆ ಹೇಳ್ತೀಯಾ? ನೀನು ಲಕ್ಕಿಯವ್ರಿಗೆ ಮಾಡಬೇಕು. ಅಯ್ಯೋ ಗೂಬೆ, ಮಾಡು ಅಂತ ಕೇಳ್ತೀಯಲ್ಲೇ. ನಾನು ತಮಾಷೆ ಮಾಡಿದೆ ಅಷ್ಟೇ. ನಾನು ಖಂಡಿತ ಲಕ್ಕಿಯವ್ರಿಗೆ ವೋಟ್ ಮಾಡೋದು. ನೋಡು, ಲಕ್ಕಿಯವರೇ ಫೋನ್ ಮಾಡ್ತಿದ್ದಾರೆ. ಹಲೋ ಗೀತಾ, ಸೀರಿಯಸ್ಲಿ ಇದನ್ನ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಹೇಗಿದೆ ಸರ್ಪ್ರೈಸು? ಸೂಪರ್ ಆಗಿದೆ. ನೋಡಿ, ನಾನು ನಿಮ್ಗೆ ಯಾವಾಗ್ಲೂ ಹೇಳ್ತಿದ್ದೆ ತಾನೆ, ನೀವು ಸೂಪರ್ ಸ್ಟಾರ್ ಆಗ್ತೀರಾ ಅಂತ. ಇವಾಗ ಇದು ನಡೀತಿದೆ. ಗೀತಾ, ಮೋಸ್ಟ್ ಡಿಸೈರಬಲ್ ಮೆನ್ ಕಾಂಟೆಸ್ಟ್ ಅಲ್ಲಿ ನಾಮಿನೇಟ್ ಆಗೋದೇ ದೊಡ್ಡ ವಿಷಯ. ಸೋಲೋದು ಗೆಲ್ಲೋದು ಸೆಕೆಂಡ್ರಿ. ಹಂಗ್ಯಾಕೆ ಹೇಳ್ತೀರಾ? ಬಿಡ್ತು ಅನ್ನಿ, ಈ ಸತಿ ದ ಮೋಸ್ಟ್ ಡಿಸೈರಬಲ್ ಮ್ಯಾನ್ ಆಗೋದು ನೀವೇನೆ. ಗೀತಾ, ಅದು ಅಷ್ಟು ಈಸಿ ಅಲ್ಲ. ಲಿಸ್ಟ್ ನೋಡ್ದೆ ತಾನೆ, ಎಂತೆಂಥವ್ರು ಇದ್ದಾರೆ. ಅದನ್ನೆಲ್ಲ ಬಿಟ್ಟು ನನಗೆ ವೋಟ್ ಮಾಡ್ತಾರಾ? ಯಾಕೆ ಹಾಕಲ್ಲ? ಹಾಕ್ತಾರೆ. ಅವಾರ್ಡ್ ಸಿಕ್ಕ ಮೇಲೆ ನಾನು ಹೇಳಿದ್ದೆಲ್ಲ ನಿಮಗೂ ನಿಜ ಅನ್ಸುತ್ತೆ. ಕಾದ್ ನೋಡಿ. ನೋಡೋಣ. ಸಕ್ಸಸ್ ಅನ್ನೋ ಜರ್ನಿಲಿ ಇಲ್ಲಿವರೆಗೂ ಬಂದಿದ್ದೀನಿ. ಮುಂದೆ ಏನಾಗುತ್ತೋ ನೋಡೋಣ. ಏನಂತೆ ಲಕ್ಕಿಯವ್ರದ್ದು? ಅವ್ರಿಗೆ ಟೆನ್ಷನ್ ಮಾಡ್ಕೊಂಬೇಡ ಅಂತ ಹೇಳು. ಈ ಅವಾರ್ಡ್ ಗ್ಯಾರಂಟಿ ಅವ್ರಿಗೇನೆ. ಅವರು ದೊಡ್ಡ ಸೆಲೆಬ್ರಿಟಿ ಆಗ್ತಾರೆ. ನೋಡಿ, ಅನೂನು ಹೇಳ್ತಿದ್ದಾಳೆ, ಈ ಅವಾರ್ಡ್ ನಿಮ್ಗೆ ಸಿಗುತ್ತೆ, ನೀವು ಚೆನ್ನಾಗಿ ಮುಂದುವರಿತೀರಾ ಅಂತ. ಈ ವೋಟಿಂಗ್ ಟೈಮ್ ಕೊಟ್ಟಿದಾರಲ್ಲ, ಅಷ್ಟರಲ್ಲಿ ನಾನು ನಂಗೆ ಗೊತ್ತಿರೋರ್ಗೆಲ್ರಿಗೂ ಹೇಳಿ ಚೆನ್ನಾಗಿ ವೋಟ್ ಹಾಕಿಸ್ತೀನಿ. ಸರಿನಾ? ಬೇಡ ಗೀತಾ, ಗೊತ್ತಿರೋರು ವೋಟ್ ಹಾಕ್ಲಿ. ನಾವೇ ಕೇಳ್ಕೊಂಡು ವೋಟ್ ಹಾಕ್ಸ್ಕೊಳ್ಳೋದು ಚೆನ್ನಾಗಿರಲ್ಲ. ಯಾಕೆ ಹಂಗೆ ಹೇಳ್ತೀರಾ? ನನಗೆ ಗೊತ್ತಿರೋರ್ಗೆಲ್ಲ ನಾನು ಹೇಳೇ ಹೇಳ್ತೀನಿ. ನಮಗೆ ಬೇಕಾದವ್ರು ವಿನ್ ಆಗಬೇಕು ಅಂದರೆ ಇಷ್ಟೆಲ್ಲ ಮಾಡಲೇಬೇಕಪ್ಪ. ಸರಿ, ನನ್ನ ಮಾತು ಎಲ್ಲಿ ಕೇಳ್ತೀಯಾ? ನನ್ನ ಮೆಸೇಜ್ ನೋಡಿದೆ ಅಲ್ವಾ, ಅದಕ್ಕೆ ಫೋನ್ ಮಾಡಿದೆ. ಸರಿ, ಹುಷಾರು. ಬಾಯ್, ಟೇಕ್ ಕೇರ್. ಬಾಯ್. ಏನೇ ಖುಷಿ ಆದ್ರ ಲಕ್ಕಿಯವರು? ಲಕ್ಕಿಯವರೇ, ಮೇಡಮ್ ಎಂತಾಯ್ತು? ಲಕ್ಕಿಯವ್ರು ಎಲ್ಲಿದ್ದಾರೆ? ಬ್ರದರ್ ರೂಮ್ ಅಲ್ಲಿ ಇದ್ದಾರೆ. ಏನಾಯ್ತು? ಒಂದೊಳ್ಳೆ ಗುಡ್ ನ್ಯೂಸ್ ಇದೆ, ಅವ್ರಿಗೆ ಹೇಳ್ಬಿಟ್ಟು ಬರ್ತೀನಿ ರೀ. ಲಕ್ಕಿಯವರೇ, ನೀನ್ ಯಾವಾಗ ಬಂದೆ? ಸ್ವೀಟ್ ತಿನ್ನಿ. ಇಂಥ ವಿಷಯಕ್ಕೆ ಸ್ವೀಟ್ ತಿನ್ಲೇಬೇಕು. ತಿನ್ನಿ. ಇನ್ನೊಂಚೂರು ತಿಂತೀರಾ? ಮೇಡಮ್ ಏನ್ ಖುಷಿಯಲ್ಲಿದ್ದೀರಾ? ಭಟ್ರೆ, ತಗೊಳ್ಳಿ ನೀವು ಸ್ವೀಟ್. ಎಂತ ಯಾವ ಖುಷಿಗೆ? ತಗೊಳ್ಳಿ, ಹೇಳ್ತೀನಿ. ಏನ್ ಸಮಾಚಾರ ಅಂದೆ? ನೀವು ತಿನ್ನಿ. ಏನಿದು ಹುಚ್ಚಾಟಾಗಿತ್ತಾ? ವಿಷಯ ಏನು ಅಂತ ಹೇಳು. ನೀವು ಇನ್ನೊಂದ್ ಸ್ವಲ್ಪ ಸ್ವೀಟ್ ತಿಂದ್ರೆ ಹೇಳ್ತೀನಿ. ನನಗೆ ಸಾಕು. ವಿಷಯ ಏನು ಅಂತ ಹೇಳು. ಊರವ್ರಿಗೆಲ್ರಿಗೂ ವಿಷಯ ಗೊತ್ತಾಗಿರುತ್ತೆ, ನಿಮಗ್ ಮಾತ್ರ ಗೊತ್ತಾಗಿರಲ್ಲ. ನೀವು ನಿಮ್ ಕಬಡ್ಡಿ ಅನ್ನೋ ಪ್ರಪಂಚದಲ್ಲೇ ಮುಳುಗೋಗಿರ್ತೀರಾ ಅಲ್ವಾ? ಹೌದು, ನನಗೆ ಅದೇ ಪ್ರಪಂಚ. ಇವಾಗ ಸ್ವೀಟ್ ಕೊಟ್ಟಿಯಲ್ಲ, ವಿಷಯ ಏನು ಅಂತ ಹೇಳು. ಟೈಮ್ಸ್ ಆಫ್ ಕರ್ನಾಟಕ ದ ಮೋಸ್ಟ್ ಡಿಸೈರಬಲ್ ಮ್ಯಾನ್ 2020 ಯಾರು ಹೇಳಿ? ಡೋಂಟ್ ಟೆಲ್ ಮೀ. ಹೇಳಲೇಬೇಕು, ನೀವೇ. ನಿಜವಾಗ್ಲೂ ನೀವೇ ಲಕ್ಕಿಯವರೇ. ನಿನಗೆ ಗೊತ್ತಾಯ್ತು? ಸುಮ್ಮನೆ ನಾನು RJ ಆಗಿರೋದು, ಮೀಡಿಯಾದಲ್ಲಿರೋದು. ಎಲ್ರಿಗಿಂತ ಮುಂಚೆ ನಮಗೂ ಇನ್ಫಾರ್ಮೇಶನ್ ಬರುತ್ತಪ್ಪ. ಅದರಲ್ಲೂ ನಾನು ಲಕ್ಕಿಯವರಿದ್ದಾರೆ ಅಂತಂದ್ರೆ ನಾನು ಈ ವಿಷಯ ಟ್ರ್ಯಾಕ್ ಮಾಡದೇ ಇರ್ತೀನಾ? ಇನ್ನೂ ಅನೌನ್ಸ್ ಆಗಿಲ್ಲ, ಊರಿಗೆಲ್ಲ ಹೇಳ್ಕೊಂಡು ಬರಬೇಡ. ಆಮೇಲೆ ಬಂದಿಲ್ಲ ಅಂದ್ರೆ ಡಿಸಪಾಯಿಂಟ್ ಆಗುತ್ತೆ. ಅಫಿಷಿಯಲ್ ಸೋರ್ಸ್ ಇಂದಾನೇ ಇನ್ಫಾರ್ಮೇಶನ್ ಬಂದಿದ್ದು. ನಿಜವಾಗ್ಲೂ ನೀವೇ ವಿನ್ ಆಗಿರೋದು. ಹಲೋ, speak to Lucky sir. ಎಸ್ ಸ್ಪೀಕಿಂಗ್. Congratulations sir. The most desirable man ಈ ವರ್ಷ ನೀವಾಗಿದ್ದೀರಾ. Oh my God, I can't believe this. Thank you so much. You are most welcome sir. ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತೀವಿ. ಹಾಗೆ ಅವಾರ್ಡ್ ಸೆರೆಮನಿ ಇರುತ್ತೆ. ಇನ್ವೈಟ್ ಮಾಡೋಕೆ ಅಂತ ನಿಮ್ಮ ಮನೆಗೆ ಬರ್ಬೇಕು ಅನ್ಕೊಂಡಿದೀವಿ. ನಾಳೆ ಫ್ರೀ ಇದ್ದೀರಾ ಸರ್? Yes, I'm free. Sure, thank you. ಗೀತಾ,
ಐ ಕಾಂಟ್ ಬಿಲೀವ್ ದಿಸ್. ನೀನು ಹೇಳಿದ ನಿಜ.